ಜೀಸಸ್ ಅಪ್ಪ ತಂದೆ ಯೇಸುವೆ, ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ 5ನೇ ಗಂಟೆಯಲ್ಲಿ ಸ್ವಾಮಿ ನೀನು ಯಾವ ರೀತಿಯಿಂದ ಸ್ವಾಮಿ ಮಸ್ಕಿನ ಜಾವದಲ್ಲಿ ಎದ್ದು ನೀರಿನ ಮೇಲೆ ನಡೆದಿದೆ ಸಪ. ಆ ನಿನ್ನ ಪರಿಶುದ್ಧ ಪಾದವು ಇಲ್ಲಿ ಇಳಿದು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ಇಲ್ಲಿ ನಿಂತಿದ ಎಲ್ಲ ಮಕ್ಕಳ ಮೇಲೆ ನಿನ್ನ ಪ್ರಸನ್ನತೆ, ನಿನ್ನ ಸುಖ ಸಮೃದ್ಧಿಯಿಂದ ತುಂಬಿಸಿ ಏಸಪ್ಪ. ವಿಡಿಯೋ ನೋಡುವ ಎಲ್ಲ ಮಕ್ಕಳು ಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಮೇಲೆ ನಿನ್ನ ಹಸ್ತವನ್ನು ಇಡಿಸಿ ಏಸಪ್ಪ. ನಿನ್ನ ಪರಿಶುದ್ಧ ಪಾದ, ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧಿಪಡಿಸಿದಕ್ಕಾಗಿ ಸ್ತೋತ್ರ ಯೇಸುವೆ. ಆ ದೇವರು ಅವತ್ತು ಕಾರ್ಯ ಮಾಡಿದಂತ ದೇವರು ನೀನು ಇವತ್ತು ಕಾರ್ಯ ಮಾಡುವಂತ ದೇವರಾಗಿದೆ ಸಪ. ಯೇಸುವೆ, ನನ್ನನ್ನು ಬಲವಾಗಿ ದಿನನಿತ್ಯ ನಿನ್ನ ಆರಾಧನೆಯಲ್ಲಿ ಸಭೆ ಮೂಲಕ ಮುಂದೆ ಕರೆ ಮಾಡಿ ಒಯ್ಯುತ್ತಾ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಬಂದಿದೆ ಎಲ್ಲ ಭಕ್ತರ ಮೇಲೆ ಸ್ವಾಮಿ ನಿನ್ನ ಕೃಪೆ, ನಿನ್ನ ಕನಿಕಾರಗಳು, ನಿನ್ನ ಸಮೃದ್ಧಿ, ನಿನ್ನ ಶಾಂತಿ, ನಿನ್ನ ಆಶೀರ್ವಾದ, ನಿನ್ನ ಪ್ರಸನ್ನತೆ, ನಿನ್ನ ಬೆಂಕಿ ಅಭಿಷೇಕ, ನಿನ್ನ ಅಗ್ನಿ ಅಭಿಷೇಕ, ನಿನ್ನ ಅಗ್ನಿ ಜ್ವಾಲೆಯಿಂದ ತುಂಬಿಸಿದೆ ಸಪ. ಅದಕ್ಕಾಗಿ ಸ್ತೋತ್ರ. ಇವರ ಮಧ್ಯದಲ್ಲಿ ಮಾಡುವ ಎಲ್ಲ ದುರಾತ್ಮನ ಕಾರ್ಯಗಳು ಯೇಸುವಿನ ಬಿರುಗಾಳಿಯಂತೆ ಬೀಸಿ ಒಯ್ಯಲ್ಪಡುವಂತದ್ದಾಗಿದೆ. ಹೌದು ಯೇಸುವೆ, ನಿನ್ನ ಪರಿಶುದ್ಧ ಆತ್ಮವಾದ ದೇವರಾಗಿದೆ ಯೇಸಪ್ಪ. ನಿನ್ನನ್ನು ಒಂದಾಡುತ್ತೇವೆ ಯೇಸಪ್ಪ. ನಿನ್ನ ನಡೆಸುವಂತೆ ನಾವು ನಡೀತೇವೆ ಯೇಸಪ್ಪ. ನಿನ್ನ ಪರಿಶುದ್ಧ ರಕ್ತದಿಂದ ನಾವು ಭೂಮಿಗೆ ಉಪ್ಪಾಗಿದೆ ಯೇಸಪ್ಪ. ಉಪ್ಪಿಗೆ ರುಚಿ ಯಾವುದೇ ಯೇಸಪ್ಪ. ಉಪ್ಪು ರುಚಿ ಮಾತ್ರ ಅಲ್ಲ ಸ್ವಾಮಿ, ಈ ಲೋಕಕ್ಕೆ ಎಲ್ಲ ಕೆಲಸಕ್ಕಾಗಿ ಬರುವಂತದಾಗಿದೆ. ಆ ಉಪ್ಪು ನಮಗಾಗಿ ನೀನು ನಿರ್ಮಿಸಿದೆ ಯೇಸಪ್ಪ. ಈ ಲೋಕಕ್ಕೆ ಉಪ್ಪಾಗಿ ನಮ್ಮನ್ನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ತಂದೆ ಯೇಸುವೆ. ನಮ್ಮನ್ನು ಇನ್ನು ಬಲವಾಗಿ ನಿನ್ನಲ್ಲಿ ಕಾರ್ಯ ನಡೆಸೋದಕ್ಕಾಗಿ ಸ್ತೋತ್ರ ಯೇಸುವೆ. ಇಲ್ಲಿ ಬಂದಿದ ಮಕ್ಕಳ ಮೇಲೆ ನಿನ್ನ ಅಭಿಷೇಕ ವೃದ್ಧಿಪಡಿಸಿ ಯೇಸಪ್ಪ. ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ ನೀನು ಯಾತಕ್ಕಾಗಿ ಪ್ರಾರ್ಥಿಸಬೇಕಂತ ಹೇಳಿ ನಮ್ಮನ್ನು ಎಬ್ಬಿಸಿದೆ ಯೇಸಪ್ಪ. ಪವಿತ್ರಾತ್ಮ ದೇವರೇ, ನಮ್ಮನ್ನು ಕರೆ ಹಿಡಿದು ನಿತ್ಯ ಸ್ವಾಮಿ ಒಂದೊಂದು ಭಾಗಕ್ಕಾಗಿ ನೀನು ಪ್ರಾರ್ಥಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಹೌದು ಸ್ವಾಮಿ, ಎಲ್ಲ ಕೇಡಿಂದ ತಪ್ಪಿಸುವ ದೇವರು ನೀನು ಒಬ್ಬನಾಗಿದೆ. ನಿನ್ನಲ್ಲಿ ಮಹಿಮೆ, ನಿನ್ನಲ್ಲಿ ಸುಖ, ನಿಮ್ಮಲ್ಲಿ ಸುಮ ಎಲ್ಲವನ್ನು ಕಾಣುವಂತ ದೇವರು ಆಗಿದ್ದೇವೆ ಯೇಸಪ್ಪ. ಯೇಸುವೆ, ಇವತ್ತು ನಿನ್ನ ಪರಿಶುದ್ಧ ಹಸ್ತ ನಮ್ಮ ಮೇಲೆ ಇಳಿಸಿ ಯೇಸಪ್ಪ. ನಾವು ನಿಮ್ಮನ್ನು ಒಪ್ಪಿಸುತ್ತಾ ಇದ್ದೇವೆ ಯೇಸಪ್ಪ. ಯೇಸುವೆ, ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ ನೀನು ಯಾವ ರೀತಿಯಾಗಿ ಪೇತ್ರನು ನೀರಲ್ಲಿ ಮುಳುಗುವಾಗ ಸ್ವಾಮಿ ನಂಬಿಗಸ್ತನಾದಾಗ ನೀ ಅವನ ಕೈ ಹಿಡಿದು ಸ್ವಾಮಿ ಮೇಲಕ್ಕೆ ಎತ್ತಿದೆ ಯೇಸಪ್ಪ. ಇವತ್ತು ನಮ್ಮ ರೋಗಗಳು, ಚಿಂತೆ, ದುಃಖ, ಭಾರಗಳೆಲ್ಲ ಸ್ವಾಮಿ ನಿನ್ನ ಪರಿಶುದ್ಧ ಹಸ್ತದಿಂದ, ನಿನ್ನ ಪರಿಶುದ್ಧ ಪಾದದಿಂದ ಮುಟ್ಟಿ ನಮ್ಮನ್ನು ಬಿಡುಗಡೆ ಕೊಡಿ ಯೇಸಪ್ಪ. ಸಂಪೂರ್ಣ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀ ಯಾವ ರೀತಿಯಿಂದ ಪೇತ್ರನ ಕೈ ಹಿಡಿದು ನೀರಿಂದ ಮ್ಯಾಗೆ ಎಬ್ಬಿಸಿದೆ ಯೇಸಪ್ಪ, ಅದೇ ರೀತಿಯಿಂದ ಸಾಲಗಳು, ಎಲ್ಲ ಕರ್ಜಸ್ಗಳು ಮುರಿಯಲ್ಪಡಲಿ ಯೇಸು ಕ್ರಿಸ್ತನ ಹೆಸರು ಮೇಲೆ. ಯಾವ ರೀತಿಯಿಂದ ಪೇತ್ರನ ಕೈ ಹಿಡಿದು ಸ್ವಾಮಿ ಮ್ಯಾಗೆ ಎತ್ತಿದಾಗ ಸ್ವಾಮಿ ಅದೇ ರೀತಿಯಾಗಿ ಎಲ್ಲ ಗುಲಾಮ್ತನದ ಆತ್ಮಗಳನ್ನು ಮುರಿಯಲ್ಪಡಲಿ ಯೇಸಪ್ಪ. ಎಲ್ಲ ವಿಚ್ ಕ್ರಾಫ್ಟ್ ಕಾರ್ಯ, ಮಾಟಮಂತದ ಕಾರ್ಯ ಯೇಸು ಕ್ರಿಸ್ತನ ಹೆಸರಲ್ಲಿ ಮುರಿಯಲ್ಪಡುತ್ತೇನೆ. ಈ ವಾಕ್ಯ, ಈ ಪ್ರಾರ್ಥನೆ ನೋಡುವ ಎಲ್ಲ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಭೆಯಲ್ಲಿ ಕುಂತಿದವರೆಲ್ಲರೂ ಮನಪೂರ್ವಕವಾಗಿ ಹೇಳಿರಿ, ಯೇಸುವೆ ನೀನು ಯಾವ ರೀತಿಯಿಂದ ನೀರಿನ ಮೇಲೆ ನಿನ್ನ ಪರಿಶುದ್ಧ ಪಾದದಿಂದ ನಡೆದಿ ಆ ಪೇತ್ರನು ಸ್ವಲ್ಪದಲ್ಲಿ ಆ ನಂಬಿಗಸ್ತನಾಗಿದ್ದಾಗ ನೀರಿನಲ್ಲಿ ಮುಳುಗುತ್ತಾ ಇರುವಾಗ ನಮ್ಮ ಕೈ ಹಿಡಿದು ನೀನು ಮೇಲೆ ಕೆತ್ತಿ ಆತನನ್ನು ಪರಿಶುದ್ಧನಾಗಿ ಮಾಡಿದೆ ಸಪ. ಆತನ ನಂಬಿಕೆ ಬಲವಾಗಿ ಪಡಿಸಿದೆ ಸಪ. ಆ ನಂಬಿಕೆಯ ಬಲ ನನ್ನಲ್ಲಿ ಹುಟ್ಟಿದೆ ಸಪ. ಇವತ್ತಿನಲ್ಲಿ ನಾನು ಕಾರ್ಯ ಮಾಡುವಂತನಾಗಿದೆ ಯೇಸುವೆ. ನನ್ನ ಎಲ್ಲ ರೋಗ, ಚಿಂತೆ, ದುಃಖ, ಭಾರಗಳಲ್ಲಿ ನಿನಗೆ ಒಪ್ಪಿಸ್ತೇನೆ. ಇವತ್ತು ಹೊಸ ದ್ವಾರ ತೆರೆದಿದಂತ ಹೇಳಿ ಯೇಸುವೆ. ಇವತ್ತು ನನಗೆ ಹೊಸ ದ್ವಾರ ತೆರೆದಿದ್ದಕ್ಕಾಗಿ ಸ್ತೋತ್ರ. ಹೊಸ ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೊಸ ಮಹಿಮೆ ಪಡೆದುಕೊಂಡಿದ್ದೀನಿ ಸಪ್ಪ. ನಿನ್ನ ಪರಲೋಕ ರಾಜ್ಯದ ಮಹಿಮೆ ಪಡ್ಕೊಂಡೆ. ನಿನ್ನ ಸಾಮರ್ಥ್ಯ ನನಗೆ ಸಿಕ್ಕಿದೆ ಅಂತ ಹೇಳಿ ಯೇಸುವಿನ ಸಾಮರ್ಥ್ಯ ನಿಮ್ಮ ಮೇಲೆ ಬರಬೇಕಾದ್ರೆ ನಿಮ್ಮಲ್ಲಿ ಯಾವ ದುರಾತ್ಮ ಕಾರ್ಯ ಮಾಡುವುದಿಲ್ಲ, ಯಾವ ಮಾನವ ನಿಮ್ಮಲ್ಲಿ ಕಾರ್ಯ ಮಾಡುವಾಗಿಲ್ಲ. ಆತನ ಮಾತ್ರ ನಿಮ್ಮನ್ನು ನಡೆಸುವಂತನಾಗಿದ್ದಾನೆ. ಹೇಳಿರಿ ಜೋರಾಗಿ, ಯೇಸುವೆ ಇವತ್ತು ನಿನ್ನ ಸಾಮರ್ಥ್ಯದಿಂದ ನನ್ನನ್ನು ತುಂಬಿಸು. ನಿತ್ಯ ನಿನ್ನಲ್ಲಿ ನಡಿಬೇಕು, ನಿನ್ನಲ್ಲಿ ಹೊಸದಾಗಿ ಕಾರ್ಯಗಳು ಕಲಿಬೇಕು. ನಿನ್ನ ರಹಸ್ಯಗಳಿಂದ ನಾನು ಕೊಂಡಾಡ್ಬೇಕು ಯೇಸಪ್ಪ. ನಿನ್ನ ರಹಸ್ಯಗಳು ನನಗೆ ತಿಳಿಪಡಿಸಿ ಯೇಸಪ್ಪ. ನೀನು ಮಾಡುವ ಕಾರ್ಯಗಳಲ್ಲಿ ನಾನು ನಡಿಬೇಕು ಯೇಸುವೆ ಅಂತ ಹೇಳಿ ಆತ ನೀನು ಪ್ರಾರ್ಥಿಸಿರಿ. ಆತ ನಿಮ್ಮ ಪ್ರಾರ್ಥನೆ ಕೇಳುವಂತನಾಗಿದ್ದಾನೆ. ಒಂದು ನಿಮಿಷ ಪ್ರಾರ್ಥಿಸಿರಿ. ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮಹಾ ಬಿಡುಗಡೆ, ಈ ಪರಿಶುದ್ಧ ದಿನ, ಈ ಪರಿಶುದ್ಧ ಮುಂಜಾನೆ ಸಮಯದಲ್ಲಿ ನೀನು ಎಷ್ಟೆಲ್ಲ ಕಾರ್ಯ ಮಾಡಿದಿ ಸ್ವಾಮಿ. ಪೌಲ ಸೀಲರು ಸ್ವಾಮಿ ಜೈಲಲ್ಲಿ ಇದ್ದಾಗ ಯಾವ ರೀತಿಯಿಂದ ಅವ್ರ ಮಸ್ಕಿನ ಜಾವದಲ್ಲಿ ಸ್ವಾಮಿ ವರ್ಷಿಪ್ ಮೂಲಕ, ಪ್ರಾರ್ಥನೆ ಮೂಲಕ ಆ ಬೇಡಿಗಳು ಆ ಒಂದು ಕೋಟೆಯನ್ನು ಬಿದ್ದೋಗುವಂಥದ್ದು ನಾವು ನೋಡುತ್ತೇವೆ ಯೇಸಪ್ಪ. ಅಂತ ನಿನ್ನ ಪರಿಶುದ್ಧ ಬೆಂಕಿ ಉಳ್ಳ ದೇವರು, ನಿನ್ನ ಬಿರುಗಾಳಿ ಮುಂದೆ ಯಾರು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಯೇಸಪ್ಪ. ನಿನ್ನ ಅಗ್ನಿ ಜ್ವಾಲೆ ಮುಂದೆ ಯಾರು ನಿಲ್ಲಬೇಕದಲ್ಲ. ಅದೇ ರೀತಿಯಾಗಿ ಇವತ್ತೆಲ್ಲ ಮಕ್ಕಳ ಎಲ್ಲ ಕಂದುಗಳು ಬಿಚ್ಚಿದಕ್ಕಾಗಿ ಸ್ತೋತ್ರ. ಆ ಯಾಗ ಪೌಲ ಶೀಲನನ್ನು ಸ್ವಾಮಿ ಬಿಚ್ಚಿದೆ ಯೇಸಪ್ಪ. ಅದೇ ದೇವರು ಇವತ್ತು ನೀನು ಕಾರ್ಯ ಮಾಡುವಂತದ್ದಾಗಿದೆ.
Hallelujah. Thank you Lord Jesus. Thank you Lord Jesus. ವಂದನೆ ಯೇಸುವೆ, ವಂದನೆ ಯೇಸುವೆ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಯೇಸಪ್ಪ. ಪರಿಶುದ್ಧಾತ್ಮ ದೇವರೇ, ಇಡೀ ಲೋಕಕ್ಕಾಗಿ ಪ್ರಾರ್ಥಿಸ್ತೇವೆ ಯೇಸಪ್ಪ. ಎಲ್ಲೆಲ್ಲಿ ಅಂಧಕಾರ ಶಕ್ತಿಯು ಹೆಚ್ಚಾಗಿ ಕುಣಿಯುತ್ತಾ ಇದೆ ಯೇಸಪ್ಪ, ಅಂಧಕಾರ ಶಕ್ತಿಗಳು ಮುರಿಯಲ್ಪಡಲಿ. ಎಲ್ಲರೂ ಹೇಳಿರಿ ಯೇಸುವೆ ನಿನ್ನ ರಕ್ತಕ್ಕಾಗಿ ಜಯ. ಯಾವ ಮಕ್ಕಳು ಕುಂದು ಹೋಗಿದ್ದಾರೆ ಯೇಸಪ್ಪ, ಲೋಕದ ಕಟ್ಟೆಗಳಲ್ಲಿ ರೋಗದಲ್ಲಾಗ್ಲಿ ಚಿಂತೆ ದುಃಖದಲ್ಲಾಗ್ಲಿ ಅವರಿಗೆಲ್ಲ ದೇವರ ಕಡೆಯಿಂದ ಬಿಡುಗಡೆ, ಡೆಲಿವರಿ, ಸಂಪೂರ್ಣ ಹೀಲಿಂಗ್ ಆಗಿ ಕಾಣುವಂತರಾಗಿದ್ದೀರಿ. ಹೇಳಿರಿ ಯೇಸುವೆ ನಾನು ಸಂಪೂರ್ಣ ಹೀಲ್ ಆಗಿದ್ದೇನೆ, ನನ್ನಲ್ಲಿ ಬಲ ಶಕ್ತಿ ಇದೆ, ನನ್ನ ಎಲುಬುಗಳಿಗೆ ತಾಕತ್ತು ಬಂದಿದೆ, ನನ್ನ ನರನಾಡಿಗಳಲ್ಲಿ ನನ್ನ ರಕ್ತ ಓಡುತ್ತ ಪರಿಶುದ್ಧ ದೇವರ ರಕ್ತ ಓಡುತ್ತಿದೆ ಯೇಸುವಿನ ಅಂತ ಹೇಳಿರಿ. ನನ್ನನ್ನು ತುಂಬಿದ ಯೇಸುವೆ, ನನ್ನನ್ನು ಬಲವಾಗಿ ಕಾರ್ಯ ಮಾಡಿದ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಿರಿ. ಯೇಸುವೆ ನನ್ನನ್ನು ಕಾಯುವ ದೇವರು ನಿನ್ನ ತೂಕುಡಿಸುವುದಲ್ಲ, ನಿದ್ರಿಸುವುದಿಲ್ಲ, ಹದ್ದಿಗೆ ಬರುವಂತೆ ನನಗೆ ಯೌವನವು ಬರಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳಿರಿ. ಯೇಸುವೆ ನನಗೆ ತಿರುಗಿ ಯೌವನವು ಬರಮಾಡಿಸಿದಕ್ಕಾಗಿ ಸ್ತೋತ್ರ ಹೇಳಿರಿ. ನೀವು ರೋಗದಲ್ಲಿ ಬಿದ್ದಿ, ಸಮಸ್ಯೆಗಳು ಬಿದ್ದಿ ಕುಗ್ಗೋಗಿದ್ದೀರಲ್ಲ, ಅದರಿಂದ ಗೊತ್ತು ನಿಮ್ಮನ್ನು ದೇವರು ಬಿಡಿಸುವಂತ ಪ್ರವಾಸಿ ಹೇಳ್ತಾ ಇದ್ದಾನೆ. ಹೇಳಿರಿ ಯೇಸುವೆ ಹದ್ದಿಗೆ ಬರುವಂತೆ ನನ್ನನ್ನು ಯೌವನ ತಿರುಗಿ ಬರಮಾಡಿಸು ಯೇಸುವೆ. ಸ್ತೋತ್ರ. ಥ್ಯಾಂಕ್ ಯು ಯೇಸಪ್ಪ. ನನಗೆ ಹದ್ದಿಗೆ ಬರುವಂತೆ ತಿರುಗಿ ಯೌವನವು ಬರಮಾಡಿದೆ ಯೇಸಪ್ಪ. ಎಲ್ಲ ದುಷ್ಟಾತ್ಮಗಳಿಂದ ನನ್ನ ತಪ್ಪಿಸಿದಿ, ಎಲ್ಲ ಕೇಡಿಗಳಿಂದ ನನ್ನನ್ನು ತಪ್ಪಿಸಿದೆ ಯೇಸಪ್ಪ. ನನ್ನನ್ನು ವೈರಿಗಳಿಂದ ನನ್ನ ರಕ್ಷಿಸಿದಕ್ಕಾಗಿ ಸ್ತೋತ್ರ. ಯಾವ ರೀತಿ ಸ್ವಾಮಿ ಹದ್ದು ಆಕಾಶದ ಮೇಲೆ ಸ್ವಾಮಿ ಎಲ್ಲಕ್ಕ ಉನ್ನತವಾಗಿ ಹಾರುತ್ತದ, ಆ ಉನ್ನತ ಶ್ರೇಷ್ಠವಾದ ನನ್ನ ನಾಮ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಂತ ದೊಡ್ಡದಾದ ನನ್ನ ಕಾರ್ಯ ಮಾಡು, ನನ್ನ ಎಲ್ಲ ಕಷ್ಟಗಳು ನೀಗಿಸು, ನನ್ನ ಸಾಲಗಳು ನೀಗಿಸು. ಹದ್ದು ಯಾವ ರೀತಿಯಾಗಿ ಹಾರುತ್ತದೆ ಯೇಸಪ್ಪ ಮೇಲೆ, ಅದೇ ರೀತಿಯಾಗಿ ನನ್ನನ್ನು ಉನ್ನತವಾಗಿ ಎಬ್ಬಿಸು. ಹೇಳಿರಿ ಯೇಸುವೆ ಹದ್ದಿಗೆ ಆಗ ಉನ್ನತಿ ಕೊಟ್ಟಿರಿ, ಅದೇ ಉನ್ನತಿ ನನಗೆ ಕೊಡು ಸ್ವಾಮಿ. ಅಭಿವೃದ್ಧಿಯಾಗಿ ನನಗೆ ಹೇಳ್ಬೇಕು ಯೇಸಪ್ಪ. ನಾ ಇದ್ದ ಊರಲ್ಲೇ ಸಮೃದ್ಧಿಯಾಗಿ ಕಾಣ್ಬೇಕು ಯೇಸಪ್ಪ, ಇದ್ದ ಊರಲ್ಲೇ ಐಶ್ವರ್ಯವಂತನಾಗಿರ್ಬೇಕು ಯೇಸಪ್ಪ. ನಾ ಯಾವ ಊರಲ್ಲಿದ್ದೆ, ಯಾವ ಕೆಲಸ ಮಾಡ್ತಾ ಇದ್ದೆ ಯೇಸಪ್ಪ, ಆ ಕೆಲಸದಲ್ಲಿ ಅಭಿವೃದ್ಧಿ ಉನ್ನತಿವಾಗಿ ಸಕ್ಸಸ್ ಆಗ್ಬೇಕು ಯೇಸಪ್ಪ. ನನ್ನ ವೈರಿಗಳನ್ನು ತುಳಿಯೇಸಪ್ಪ, ನನ್ನ ವೈರಿಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳಿರಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಅತಿ ಉತ್ತಮವಾದ ಸ್ವಾಮಿ ಪ್ರವೇಶಿಗಾಗಿ ಸ್ತೋತ್ರ. ಎಲ್ಲ ಮಕ್ಕಳಿಗೆ ಸ್ವಾಮಿ ನಿನ್ನ ಹೊಸ ಬಲ ಇವತ್ತು ನೀಡಿದಕ್ಕಾಗಿ ಸ್ತೋತ್ರ. ಯೇಸುವೆ ಪವಿತ್ರ ಆತ್ಮ ದೇವರೇ, ಮುಂದಿನ ಕಾರ್ಯ ನಿಮ್ಮ ಕೈಗೆ ಒಪ್ಪಿಸ್ತೇನೆ ಯೇಸಪ್ಪ. ವಾಕ್ಯ ಭಾಗ ನೀವು ನಡೆಸಿರಿ ಯೇಸುವೆ. ಎಲ್ಲ ನಿನ್ನ ಮಹಿಮೆ ಪಡಲಿ ತಂದೆ. ಆಮೇನ್ ಆಮೇನ್.